ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು ಅಂತ ಹೇಳಿ ಆ ಯುವತಿಗೆ ತಮ್ಮ ಚಾಕು ಇರಿದಿರುವಂತಹ ಘಟನೆ ನಡೆದಿದೆ. ಯುವತಿಗೆ ನಡುರಸ್ತೆಯಲ್ಲೇ ಮನಬಂದಂತೆ ಆತನ ಸಹೋದರ ಚಾಕುವನ್ನ ಇರಿದಿದ್ದಾನೆ. ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ಲು ಯುವತಿ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ಇಂಥದ್ದೊಂದು ದಾರುಣ ಘಟನೆ ನಡೆದಿದೆ. 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಕಡೆಗೆ ಆಕೆ ನರಳಾಡಿ ಕೊನೆಯುಸಿರನ್ನ ಎಳೆದಿದ್ದಾಳೆ ಆ ಯುವತಿ. ಚಿಕಿತ್ಸೆ ಫಲಿಸದೆ ಚಾಕು ಇರಿತಕ್ಕೆ ಒಳಗಾಗಿದ್ದಂತಹ ಅಮೃತ ಸಾವನ್ನಪ್ಪಿರುವಂಥದ್ದು. ಸೂರ್ಯ ಹಾಗೂ ಧನುಷ್ ಎಂಬ ಸಹೋದರರಿಂದ ಈ ಕೃತ್ಯ ನಡೆದಿದೆ. ಜೀವನ್ ಭೀಮಾ ನಗರ ಪೊಲೀಸರು ಈ ಅಣ್ಣ ತಮ್ಮ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಧನುಷ್ನನ್ನ ಪ್ರೀತಿಸಿದ್ಲು, ಆದರೆ ಧನುಷ ಯುವತಿಯನ್ನು ಏನು ಪ್ರೀತಿಸ್ತಾ ಇದ್ದ ಅದಕ್ಕೆ ಆಕೆ ಕಡೆಗೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಸೂರ್ಯ, ಧನುಷ್ನ ಸಹೋದರ ಸೂರ್ಯ, ಅಮೃತಾಗೆ ಚಾಕುವನ್ನು ಇರಿದಿದ್ದಾನೆ. ಚಾಕುವನ್ನು ಇರಿದು ಆಕೆಯನ್ನು ನಡು ರಸ್ತೆಯಲ್ಲಿ ನರಳಾಡೋದಕ್ಕೆ ಬಿಟ್ಟು ಹೋಗಿದ್ದಾನೆ. ನಡು ರಸ್ತೆಯಲ್ಲಿ ನರಳಾಡ್ತಾ ಇದ್ದಂತಹ ಯುವತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಟ್ಟರೂ ಕೂಡ 3 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಆಕೆ ನರಳಾಡಿ ಕಡೆಗೆ ತನ್ನ ಜೀವವನ್ನೇ ಬಿಟ್ಟಿದ್ದಾಳೆ. ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾಳೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಏನಿದು ಅಣ್ಣನ ಪ್ರೀತಿ ತಮ್ಮನ ದ್ವೇಷದ ಕತೆ? ನವೀನ್, ಬೆಂಗಳೂರಿನ ಜೀವನ್ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಕಳೆದ ಜೂನ್ 10ನೇ ತಾರೀಕು ಸಾಯಂಕಾಲ 4:30 ಸುಮಾರಿಗೆ ಮೃತ ಯುವತಿ ಅಮೃತ ಆಕೆ ಬೆಂಗಳೂರಿನ ಪಿಜ್ಜಾ ಸೆಂಟರ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಒಂದು ಕಡೆ 4ನೇ ವರ್ಷದ ಲಾ ಪದವಿಯನ್ನು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿಕೊಂಡು ಕಾಲೇಜ್ ಅವರ್ಸ್ ಮುಗಿದಂಥ ನಂತರದಲ್ಲಿ ಪಿಜ್ಜಾ ಸೆಂಟರ್ನಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಅಮೃತ. ಎಂದಿನಂತೆ ಜೂನ್ 10ನೇ ತಾರೀಕು ಕೂಡ ಆಕೆ ಕೆಲಸವನ್ನು ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆಕೆಯ ಮಾಜಿ ಪ್ರಿಯಕರ ಧನುಷ್ ಏನಿದ್ದಾನೆ, ವಿಲ್ಸನ್ ಗಾರ್ಡನ್ ನಿವಾಸಿ ಧನುಷ್ನ ತಮ್ಮ ಸೂರ್ಯ ಏಕಾಏಕಿ ಬಂದು ಅಮೃತ ಮೇಲೆ ಚಾಕುವಿನಿಂದ ಮನಬಂತಂತೆ ಇರಿದಿರುವಂಥದ್ದು. ಆಕೆಯ ದೇಹದ ಹಲವು ಕಡೆಗಳಲ್ಲಿ ಚಾಕುವಿನಿಂದ ಇರಿದಿರುವಂಥದ್ದು ಸೂರ್ಯ. ನಂತರ ಆತ ಘಟನಾ ಸ್ಥಳದಿಂದ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಹಿಡಿದು ಜೀವನ್ ಭೀಮಾ ನಗರ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಪ್ರಕರಣವನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಅಮೃತ, ಆರೋಪಿಗಳಾದಂಥ ಸೂರ್ಯ ಹಾಗೂ ಧನುಷ್ ಎಲ್ಲರೂ ಕೂಡ ಸದ್ಯಕ್ಕೆ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತಹ ಕೋಡಿಹಳ್ಳಿ ನಿವಾಸಿಗಳು. ಮೂಲತಃ ಧನುಷ್ ಕುಟುಂಬಸ್ಥರು ತಮಿಳುನಾಡಿನವರು, ಕೆಲ ಕಾಲ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ವಾಸವಾಗಿರ್ತಾರೆ. ಅಮೃತ ಮತ್ತು ಧನುಷ್ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ. ಆದರೆ ಧನುಷ್ಗೆ ಈಗ ಆಲ್ರೆಡಿ ಮದುವೆ ಆಗಿ ಮೊದಲ ಪತ್ನಿಗೆ ಆತ ವಿಚ್ಛೇದನವನ್ನು ಕೊಟ್ಟಿರ್ತಾನೆ. ಆತನಿಗೆ ಒಂದು ಮಗು ಕೂಡ ಇದೆ ಅನ್ನೋ ಮಾಹಿತಿ ಬರ್ತಿರುವಂಥದ್ದು. ಕಳೆದ ಮಾರ್ಚ್ನಲ್ಲಿ ಈ ವಿಚಾರ ಅಮೃತಾಗೆ ಗೊತ್ತಾಗುತ್ತೆ. ಯಾವಾಗ ಧನುಷ್ಗೆ ಮೊದಲೇ ಮದುವೆಯಾಗಿ ಆತ ಪತ್ನಿಯಿಂದ ಡಿವೋರ್ಸ್ ಅನ್ನು ಪಡೆದಿರುವಂತಹ ವಿಚಾರ ತಡವಾಗಿ ಗೊತ್ತಾದಂತ ನಂತರದಲ್ಲಿ ಅಮೃತ ಆತನಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಮಾಡಿರ್ತಾಳೆ. ಹೀಗಾಗಿ ಕಳೆದ ಜೂನ್ 4ನೇ ತಾರೀಕು ಕೂಡ ಧನುಷ್ನ ಕುಟುಂಬಸ್ಥರು ಅಮೃತ ಮನೆ ಬಳಿ ಬಂದು ಗಲಾಟೆಯನ್ನು ಕೂಡ ಮಾಡಿರ್ತಾರೆ. ಹಿಂದೆ ಓಂ ಶಕ್ತಿ ಮಾಲೆಯನ್ನು ಧರಿಸಿದಂತ ಸಂದರ್ಭದಲ್ಲಿ ಅಮೃತ ಕುಟುಂಬಸ್ಥರು ಹಾಗೂ ಆರೋಪಿ ಧನುಷ್ ಕುಟುಂಬಸ್ಥರು ಜೊತೆಯಲ್ಲೇ ದೇಗುಲಕ್ಕೆ ಹೋಗಿ ಕೂಡ ಬಂದಿರ್ತಾರೆ. ಅಂದ್ರೆ ಆರೋಪಿ ಧನುಷ್ ಕುಟುಂಬ ಹಾಗೂ ಮೃತಪಟ್ಟಿರುವಂತಹ ಅಮೃತ ಕುಟುಂಬಕ್ಕೆ ಕಳೆದ ಕೆಲವು ವರ್ಷಗಳಿಂದ ಪರಿಚಯ ಇರುತ್ತೆ. ಅಂದ್ರೆ ಯಾವಾಗ ಅಮೃತ ಮತ್ತೆ ಧನುಷ್ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಎರಡು ಮನೆಯವ್ರಿಗೂ ಕೂಡ ಅಮೃತ ಮತ್ತೆ ಧನುಷ್ ಪ್ರೀತಿ ಮಾಡ್ತಿರುವಂತ ವಿಚಾರ ಕೂಡ ಗೊತ್ತಿರುತ್ತೆ. ಅಮೃತ ಧನುಷ್ ಅವರ ಮನೆಗೆ ವಿಶೇಷ ಸಂದರ್ಭದಲ್ಲಿ ಹೋಗಿ ಬರುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾಳೆ. ಆದ್ರೆ ಧನುಷ್ಗೆ ಮದುವೆ ಆಗಿರುವಂತ ವಿಚಾರ ಅಮೃತ ಕುಟುಂಬಸ್ಥರಿಗಾಗ್ಲಿ ಅಮೃತಗಳಿಗಾಗ್ಲಿ ಗೊತ್ತಿರೋದಿಲ್ಲ. ಈತನಿಗೆ ಮದುವೆ ಆಗಿರುವಂತ ವಿಚಾರ ಗೊತ್ತಾದಂತ ನಂತರದಲ್ಲಿ ಕಳೆದ 3ರಿಂದ 4 ತಿಂಗಳಿಂದ ಅಮೃತ ಈತನನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡಿರ್ತಾಳೆ, ಆತನನ್ನ ಬ್ಲಾಕ್ ಮಾಡಿರ್ತಾಳೆ. ಇದರಿಂದ ರೊಚ್ಚಿಗೆದ್ದಂತ ಧನುಷ್ ತನ್ನ ಸಹೋದರನ ಬಳಿ ಹೇಳ್ಕೊಂಡಿರುವಂತದ್ದು ಈಕೆಯ ಹತ್ಯೆಗಿಂತ ಮುಂಚಿತವಾಗಿ 1 ವಾರದ ಹಿಂದೆ ಇಡೀ ಧನುಷ್ ಕುಟುಂಬ ಬಂದು ಅಮೃತ ಕುಟುಂಬದ ಬಳಿ ಗಲಾಟೆಯನ್ನು ಕೂಡ ಮಾಡಿ ಹೋಗಿರ್ತಾರೆ. ಮೊನ್ನೆ ಅಂದ್ರೆ ಜೂನ್ 10ನೇ ತಾರೀಕು ಸಂಜೆ ಏಕಾಏಕಿ ಧನುಷ್ನ ಸಹೋದರ ಆಗಿರುವಂತ ಸೂರ್ಯ ಏಕಾಏಕಿ ಚಾಕುವಿನಿಂದ ಹಲ್ಲೆಯನ್ನ ಮಾಡಿರ್ತಾನೆ. ಮರಣಾಂತಿಕ ಹಲ್ಲೆಗೊಳಗಾದಂತ ಅಮೃತ ಏನಿದ್ದಾರೆ, ಅಮೃತರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡಿರ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಅಮೃತ ಮೃತಪಟ್ಟಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಧನುಷ್ ಹಾಗೂ ಆತನ ಸಹೋದರ ಸೂರ್ಯ ಏನಿದ್ದಾನೆ, ಇಬ್ಬರನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ನವೀನ್.